ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಲರ್ನ್ ವಿತ್ ಕ್ವೀನ್. ಇವತ್ತಿನ ಕ್ಲಾಸಲ್ಲಿ ನಾವು ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ 1986 ಕಾನ್ಸೆಪ್ಟ್ನ ಓದ್ತಾ ಇದ್ದೀವಿ. ಇದರಲ್ಲಿ ಬರುವಂತಹ ಎಲ್ಲ ಇಲ್ಲಿ ಪರಿಸರ ಸಂರಕ್ಷಣಾ ಕಾಯ್ದೆ 1986ರಲ್ಲಿ ಹವಾಮಾನ ಬದಲಾವಣೆ ಕುರಿತಾಗಿ ರಾಷ್ಟ್ರೀಯ ಕ್ರಿಯಾ ಯೋಜನೆ ಇದು. ಆ್ಯಂಡ್ ಇಲ್ಲಿ ಅಂತಾರಾಷ್ಟ್ರೀಯ ಒಪ್ಪಂದಗಳಿರುತ್ತೆ ಆ್ಯಂಡ್ ಮಾಂಟ್ರಿಯಲ್ ಶಿಷ್ಟಾಚಾರ ಅಂತ ಇರುತ್ತೆ. ಆ್ಯಂಡ್ ರಿಯೋ ಶೃಂಗಸಭೆ, ಜೀವ ವೈವಿಧ್ಯತೆ ಕುರಿತಾಗಿ ಸಮಾವೇಶಗಳು ಆ್ಯಂಡ್ ಕ್ಯೂಟೋ ಪ್ರೋಟೋಕಾಲ್ ಆಗಿರ್ಬೋದು, ಪ್ಯಾರಿಸ್ ಒಪ್ಪಂದ ಆ್ಯಂಡ್ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಆಗಿರ್ಬೋದು. ಇದೆಲ್ಲವನ್ನ ಈ ಕ್ಲಾಸಲ್ಲಿ ನಾವು ನೀಟಾಗಿ ಕಂಪ್ಲೀಟ್ ಆಗಿ ನೋಡ್ಕೊಳ್ಳೋಣ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ನ್ಯಾಚುರಲ್ ಹಜಾರ್ಡ್ಸ್ ಆ್ಯಂಡ್ ಡಿಸಾಸ್ಟರ್ ಬಗ್ಗೆ ಓದ್ಕೊಂಡಿದ್ವಿ. ಯಾರೆಲ್ಲ ವೀಡಿಯೋಸ್ನ ನೋಡಿಲ್ಲ ಲಿಸ್ಟಲ್ಲಿರುತ್ತೆ, ಪ್ಲೀಸ್ ಎಲ್ಲ ವೀಡಿಯೋಸ್ನ ನೋಡಿ ನೆಕ್ಸ್ಟ್ ಕಾನ್ಸೆಪ್ಟ್ನ ಕೇಳ್ಕೊಳ್ಳಿ. ಸೊ ಲೆಟ್ ಸ್ಟಾರ್ಟ್ ದ ಟುಡೇ ಕ್ಲಾಸ್. Environmental Protection Act 1986, as compared to all other previous laws on environmental protection, the Environment Protection Act 1986 is a more effective and bold measure to fight the problems of the pollution. So, the genius of Environment Protection Act 1986, thus in Article 48A, Directive Principles of State Policy, and Article 51A, Fundamental Duties of an Indian Constitution. ಈ ಒಂದು ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಅಂದರೆ ಪರಿಸರದ ಸಂರಕ್ಷಣೆ ಬಗ್ಗೆ ಹೇಳುವಂಥ ಒಂದು ಕಾಯ್ದೆ ಅಂತಂದರೆ ಆರ್ಟಿಕಲ್ 48A ಆಗಿರುತ್ತೆ. ಆ್ಯಂಡ್ ಅದನ್ನು ನಾವು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಓದ್ತೀವಿ. ಆ್ಯಂಡ್ ದಟ್ ಈಸ್ ಅಬೌಟ್ ಆರ್ಟಿಕಲ್ 51A ಆಗುತ್ತೆ. ಆ್ಯಂಡ್ ಫಂಡಮೆಂಟಲ್ ಡ್ಯೂಟೀಸು ಹೌದು ಇದು. ಆ್ಯಂಡ್ ನೆಕ್ಸ್ಟ್ ಬಂದು ದ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ EPA ಆಫ್ 1986 ಈಸ್ ಅ ಲ್ಯಾಂಡ್ಮಾರ್ಕ್ ಲೆಜಿಸ್ಲೇಷನ್ ಇನ್ ಇಂಡಿಯಾ ಡಿಸೈನ್ಡ್ ಟು ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ ದ ಎನ್ವೈರ್ಮೆಂಟ್. ಇಟ್ ಎಂಪವರ್ಸ್ ದ ಸೆಂಟ್ರಲ್ ಗೌರ್ಮೆಂಟ್ ಟು ರೆಗ್ಯುಲೇಟ್ ಆಲ್ ಆಕ್ಟಿವಿಟೀಸ್ ದಟ್ ಇಂಪ್ಯಾಕ್ಟ್ ದ ಎನ್ವೈರ್ಮೆಂಟ್. ಈ ಪರಿಸರ ಸಂರಕ್ಷಣಾ ಕಾಯ್ದೆ 1986 ಭಾರತದಲ್ಲಿ ಡಿಸೆಂಬರ್ 2 ಮತ್ತು ಡಿಸೆಂಬರ್ 2 1984ರಲ್ಲಿ ಭೂಪಾಲ್ನ ಅನಿಲ ದುರಂತದ ನಂತರ ಜಾರಿಗೆ ತರಲಾಗುತ್ತೆ. ಇದರ ಉದ್ದೇಶ ಏನಂತಂದರೆ ಪರಿಸರವನ್ನು ಸಂರಕ್ಷಿಸಲು ಕೇಂದ್ರ ಮತ್ತು ರಾಜ್ಯ ಅಧಿಕಾರಿಗಳನ್ನು ಸಂಘಟಿಸಲು ಒಂದು ಚೌಕಟ್ಟನ್ನು ಒದಗಿಸುತ್ತೆ. ಅಧಿಕಾರಿಗಳು ಇಲ್ಲಿ ಪರಿಸರ ಗುಣಮಟ್ಟವನ್ನು ಸುಧಾರಿಸಲು ಮತ್ತು ಮಾಲಿನ್ಯವನ್ನು ನಿಯಂತ್ರಿಸಲು ಕ್ರಮಗಳನ್ನು ತೆಗೆದುಕೊಳ್ಳಲು ಈ ಒಂದು ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ನೀಡುತ್ತದೆ. ಆ್ಯಂಡ್ ಇಲ್ಲಿ ವ್ಯಾಪ್ತಿ ಒಂದು ಗಾಳಿ, ನೀರು, ಭೂಮಿ, ಅಪಾಯಕಾರಿ ವಸ್ತುಗಳಾಗಿರ್ಬೋದು ಆ್ಯಂಡ್ ಶಬ್ದ ಮಾಲಿನ್ಯ ಇದೆಲ್ಲವನ್ನು ತಡೆಗಟ್ಟುವಂತಹ ಒಂದು ಆ್ಯಕ್ಟ್ ಯಾವುದು ಅಂತಂದರೆ ಸೊ ದಿಸ್ ಈಸ್ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್. ನೆಕ್ಸ್ಟ್ ಇದರಲ್ಲಿ ಬಂದು ನ್ಯಾಷನಲ್ ಆ್ಯಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಬರುತ್ತೆ, NAPCC ಅಂತ, ಹವಾಮಾನ ಬದಲಾವಣೆಯ ರಾಷ್ಟ್ರೀಯ ಯೋಜನೆ ಅಂತ. ನ್ಯಾಷನಲ್ ಆ್ಯಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ NAPCC ಲಾಂಚ್ಡ್ ಇನ್ 2008 June 30 ಈಸ್ ಎ ಕಂಪ್ರೆಸಿವ್ framework to address the impact of climate change while promoting sustainable development. ಇಲ್ಲಿ ಹವಾಮಾನ ಬದಲಾವಣೆ ಅನ್ನೋದು ಇದನ್ನು ಪ್ರಾರಂಭಿಸಿದ್ದು 2008 ಪ್ರಧಾನಮಂತ್ರಿಗಳ ಹವಾಮಾನ ಬದಲಾವಣಾ ಮಂಡಳಿಯಿಂದ ಇದನ್ನು ಸ್ಟಾರ್ಟ್ ಮಾಡಲಾಯಿತು. ಉದ್ದೇಶ ಅಂತ ಬಂದರೆ ಸುಸ್ಥಿರ ಅಭಿವೃದ್ಧಿಯ ಮೂಲಕ ಹವಾಮಾನ ಬದಲಾವಣೆಯನ್ನು ಪರಿಹರಿಸೋದು. ಇದು 8 ಕಾರ್ಯಾಚರಣೆಗಳನ್ನ ಒಳಗೊಂಡಿದೆ. There are 8 national missions forming the core of the NAPCC which represents multi-program, long-term and integrated strategies for achieving key goals in climate change. ದೋಸ್ ಆರ್ ಯಾವ್ದ್ಯಾವ್ದಿದೆ ಅಂತಂದರೆ ಇಲ್ಲಿ 8 ಕಾರ್ಯಾಚರಣೆಗಳನ್ನ ಕೈಗೊಂಡಿದ್ದಾರೆ. ಯಾವ್ದ್ಯಾವ್ದಂದರೆ ನ್ಯಾಷನಲ್ ಸೋಲಾರ್ ಮಿಷನ್ 2010, ನ್ಯಾಷನಲ್ ಮಿಷನ್ ಫಾರ್ ಎನ್ಹ್ಯಾನ್ಸ್ ಎನರ್ಜಿ 2010, ಆ್ಯಂಡ್ ನ್ಯಾಷನಲ್ ಮಿಷನ್ ಆನ್ ಸಸ್ಟೈನೇಬಲ್ ಹ್ಯಾಬಿಟೇಟ್ 2010, ಆ್ಯಂಡ್ ನ್ಯಾಷನಲ್ ವಾಟರ್ ಮಿಷನ್ ಅಂತ. ಆ್ಯಂಡ್ 2011 ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಿಂಗ್ ದ ಹಿಮಾಲಯ ಎಕೋಸಿಸ್ಟಮ್ 2010 to 2014ವರೆಗೂ ಇದನ್ನು ಕಾರ್ಯಾಚರಣೆ ಮಾಡಿದ್ದಾರೆ. ಆ್ಯಂಡ್ ನ್ಯಾಷನಲ್ ಮಿಷನ್ ಫಾರ್ ಎ ಗ್ರೀನ್ ಇಂಡಿಯಾ 2014, ಆ್ಯಂಡ್ ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನೇಬಲ್ ಅಗ್ರಿಕಲ್ಚರ್ 2012, ನ್ಯಾಷನಲ್ ಮಿಷನ್ ಆನ್ ಸ್ಟ್ರಾಟಜಿಕ್ ನಾಲೆಜ್ ಫಾರ್ ಕ್ಲೈಮೇಟ್ ಚೇಂಜ್. ಈ ನ್ಯಾಷನಲ್ ಸೋಲಾರ್ ಅಂತಂದರೆ ನ್ಯಾಷನಲ್ ಸೋಲಾರ್ ಮಿಷನ್ ಅಂತಂದರೆ ಸೌರ ಮಿಷನ್ ಅಂತ. ಇಲ್ಲಿ ವರ್ಧಿತ ಶಕ್ತಿ ದಕ್ಷತೆ ಆಗಿರ್ಬೋದು, ಸುಸ್ಥಿರ ಆವಾಸ ಸ್ಥಾನ ಆಗಿರ್ಬೋದು, ನೀರಿನ ಮಿಷನ್, ಹವಾಮಾನ ಪರಿಸರ ವ್ಯವಸ್ಥೆಯನ್ನು ಉಳಿಸಿಕೊಳ್ಳೋದಾಗಿರ್ಬೋದು, ಆ್ಯಂಡ್ ಹಸಿರು ಭಾರತ ಅಂತ ಹೇಳ್ತೀವಿ, ಸುಸ್ಥಿರ ಕೃಷಿ ಅಂತ ಹೇಳ್ತೀವಿ, ಹವಾಮಾನ ಬದಲಾವಣೆಗೆ ಕಾರ್ಯತಂತ್ರಜ್ಞಾನ, ಇದೆಲ್ಲವೂ ಏನಾಗಿದೆ ಅಂತಂದರೆ 8 ಕಾರ್ಯಾಚರಣೆಗಳನ್ನು ಒಳಗೊಂಡಿದೆ. ಯಾವುದು ಅಂದರೆ ಹವಾಮಾನ ಬದಲಾವಣೆಯ ರಾಷ್ಟ್ರೀಯ ಯೋಜನೆ NAPCC. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಆಲ್ ರಿಮೆಂಬರ್ ದಿಸ್. Next is Montreal Protocol 1987. Objective phase out zone depleting substance like CFCs. The most common ODS include chlorofluorocarbons CFCs and hydrochlorofluorocarbons CHCFCs and halogens and methyl bromide. Key achievement: most successful national environmental agreement, ozone layer recovery under progress. Amendment: Kigali Amendment 2010 include phasing down HFCs greenhouse gases. ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂದರೆ ಮಾಂಟ್ರಿಯಲ್ ಶಿಷ್ಟಾಚಾರದ ಒಂದು ಉದ್ದೇಶ ಏನಂತಂದರೆ ಓಝೋನ್ ಸವಕಳಿಗೆ ಕಾರಣವಾಗುವ ಹಲವಾರು ವಸ್ತುಗಳ ಉತ್ಪಾದನೆಯನ್ನು ಹಂತ ಹಂತವಾಗಿ ತೆಗೆದುಹಾಕುವ ಮೂಲಕ ಓಝೋನ್ ಪದರವನ್ನು ರಕ್ಷಿಸುವುದು ವಿನ್ಯಾಸಗೊಳಿಸಲಾದ ಅಂತಾರಾಷ್ಟ್ರೀಯ ಒಪ್ಪಂದವಾಗಿರುತ್ತೆ. ಇದನ್ನು ಸೆಪ್ಟೆಂಬರ್ 16, 1987ರಲ್ಲಿ ಒಪ್ಪಿಕೊಂಡು 1989ನಲ್ಲಿ ಇದನ್ನು ಜಾರಿಗೆ ತರಲಾಯಿತು. ಅತ್ಯಂತ ಯಶಸ್ವಿ ಅಂತಾರಾಷ್ಟ್ರೀಯ ಪರಿಸರ ಒಪ್ಪಂದ ಅಂತ ಹೇಳ್ಬೋದು ಇದರಿಂದ ಓಝೋನ್ ಪದರದ ಚೇತರಿಕೆ ಪ್ರಗತಿಯಲ್ಲಿದೆ. ಓಝೋನ್ ಡಿಪ್ಲೀಟಿಂಗ್ ಸಿಸ್ಟಮ್ ಅಂತ ಬರುತ್ತೆ, ODS ಅಂತಂದರೆ ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸ್.
ಇಲ್ಲಿ ಓಝೋನ್ ಸವಕಳಿಯ ವಸ್ತು ಅಂತ ಹೇಳ್ತೀವಲ್ಲ, ಓಝೋನ್ ಸವಕಳಿ ಮಾಡುವಂತಹ ವಸ್ತುಗಳ ಬಗ್ಗೆ ಓದ್ತೀವಿ. ಈ ಓಝೋನ್ ಕ್ಷೀಣಿಸಲು ವಸ್ತುಗಳು ಮಾನವ ನಿರ್ಮಿತ ಅನಿಲಗಳಾಗಿರುತ್ತವೆ. ಅವು ಓಝೋನ್ ಪದರವನ್ನು ತಲುಪಿದ ನಂತರ ಓಝೋನ್ ಅನ್ನು ನಾಶ ಮಾಡುತ್ತವೆ. ಅದರಲ್ಲಿ ಓಡಿಸಿಯ ಮೂಲ ಅಂತ ಬಂದರೆ ವಾಹನದ ಹವಾ ನಿಯಂತ್ರಕಗಳಾಗಿರ್ಬೋದು, ರೆಫ್ರಿಜರೇಟರ್ಗಳಾಗಿರ್ಬೋದು ಆ್ಯಂಡ್ ಕೈಗಾರಿಕಾ ದ್ರಾವಣಕಗಳಾಗಿರ್ಬೋದು, ಇದೆಲ್ಲವೂ ನನ್ನ ಹಾಳು ಮಾಡುವಂತಹ ಕ್ಷಣಿಸುವಂತಹ ಒಂದು ಸಬ್ಸ್ಟೆನ್ಸಸ್ ಆಗಿರುತ್ತೆ. ನೆಕ್ಸ್ಟ್ ಒಂದು ಬಂದು ರಿಯೋ ಸಮಿಟ್ ಅಂತ ಬರುತ್ತೆ, 1992 ರಿಯೋ ಶೃಂಗಸಭೆ ಅಂತ ಹೇಳ್ತೀವಿ. ಇದು ನಡೆದ ಸ್ಥಳ ಬಂದು ರಿಯೋ ಡಿ ಜನೈರೋ, ಬ್ರೆಜಿಲ್ ದೇಶದಲ್ಲಿ. ಔಟ್ಕಮ್ ಮೀನ್ಸ್ ಅಜೆಂಡಾ 21 ಬ್ಲೂ ಪ್ರಿಂಟ್ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್, 3 ಮೇಜರ್ ಥ್ರೆಡರ್ಸ್ ಓಪನ್ ಆ್ಯಂಡ್ UNFCCC ಕ್ಲೈಮೇಟ್ ಚೇಂಜ್, ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಆ್ಯಂಡ್ CBD ಬಯೋಡೈವರ್ಸಿಟಿ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಆ್ಯಂಡ್ UNCCD ಡಿಸರ್ಟಿಫಿಕೇಶನ್, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡಿಸರ್ಟಿಫಿಕೇಶನ್. ಸೊ ಇಲ್ಲಿ ಬಂದು ಈ ವಿಶ್ವಸಂಸ್ಥೆಯ ಪರಿಸರ ಅಭಿವೃದ್ಧಿ ಸಮ್ಮೇಳನ UNEED ಜೂನ್ 3ರಿಂದ ಜೂನ್ 14ರವರೆಗೆ ನಡೆಯುತ್ತೆ. ಆರ್ಥಿಕ, ಸಾಮಾಜಿಕ ಮತ್ತು ಪರಿಸರ ಸಮಸ್ಯೆಗಳಿಗೆ ಒತ್ತು ನೀಡುವುದಾಗಿ ಸುಸ್ಥಿರ ಅಭಿವೃದ್ಧಿಯನ್ನು ಸಾಧಿಸಬಹುದು ಎಂದು 1992 ಅಲ್ಲಿ ಈ ಭೂ ಶೃಂಗಸಭೆ ಜಾರಿಗೆ ಬಂತು. ಇಲ್ಲಿ 3 ಪ್ರಮುಖ ಒಪ್ಪಂದಗಳನ್ನು ಮಾಡ್ಕೋತಾರೆ. ಅದು ಯಾವುದಂದ್ರೆ UNFCCC ಅಂತ ಹವಾಮಾನ ಬದಲಾವಣೆಗಾಗಿ ಮಾಡಿರುವಂಥ ಒಂದು ಒಪ್ಪಂದ, ಆ್ಯಂಡ್ ನೆಕ್ಸ್ಟ್ ಬಂದು CBD ಅಂತ ಜೈವ ವೈವಿಧ್ಯತೆ ಸಲುವಾಗಿ ಮಾಡಿರುವಂಥ ಒಂದು ಒಪ್ಪಂದ ಇದಾಗಿರುತ್ತೆ, ಆ್ಯಂಡ್ UNCCD ಮರುಭೂಮೀಕರಣಕ್ಕಾಗಿ ಮಾಡಿರುವಂತಹ ಒಂದು ಒಪ್ಪಂದ ಇದಾಗಿರುತ್ತೆ. ದಿಸ್ ಇಸ್ ವಾಟ್ ದ ರಿಯೋ ಸಮಿಟ್. ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ CBD ಅಂತ ಹೇಳ್ತೀವಿ. 1992 ಅಲ್ಲಿ ಇದನ್ನು ಸ್ಟಾರ್ಟ್ ಮಾಡಲಾಯಿತು. ಜೈವಿಕ ವೈವಿಧ್ಯತೆಯ ಸಮಾವೇಶ CBD ಅಂತ ಹೇಳ್ತೀವಿ. ಇಲ್ಲಿ ಗೋಲ್ಸ್ ಮೀನ್ಸ್ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ, ಸಸ್ಟೈನೇಬಲ್ ಯೂಸ್ ಆಫ್ ಇಟ್ಸ್ ಕಂಪೋನೆಂಟ್ಸ್ ಆ್ಯಂಡ್ ಫೇರ್ ಶೇರಿಂಗ್ ಆಫ್ ಬೆನಿಫಿಟ್ಸ್ ಫ್ರಮ್ ಜೆನೆಟಿಕ್ ರಿಸೋರ್ಸಸ್ ಆ್ಯಂಡ್ ಲೀಗಲ್ ಸ್ಟೇಟಸ್ legally binding and Nagoya protocols and Cartagena protocol are associated protocols. The Cartagena protocol focused on biodiversity, specifically safe handling, transport and use of living modified organism. Nagoya protocol deals with access to genetic resource and the fair and equitable sharing of benefits rising from their utilization. ಮೀನ್ಸ್ ಜೈವಿಕ ವೈವಿಧ್ಯತೆಯ ಸಮಾವೇಶದಲ್ಲಿ ಇದರ ಗುರಿ ಬಂದು ಜೀವ ವೈವಿಧ್ಯತೆ ಸಂರಕ್ಷಣೆ ಮಾಡೋದು. ಜೀವ ವೈವಿಧ್ಯ ಸಂರಕ್ಷಣೆ ಆಗಿರುತ್ತೆ ಇದರ ಗುರಿ. ಆ್ಯಂಡ್ ಜೀವ ವೈವಿಧ್ಯತೆಯ ಘಟನೆಗಳನ್ನು ಸುಸ್ಥಿರವಾಗಿ ಬಳಕೆ ಮಾಡುವುದು ಆ್ಯಂಡ್ ಆನುವಂಶಿಕ ಸಂಪನ್ಮೂಲಗಳಿಂದ ಪ್ರಯೋಜನಗಳನ್ನು ನ್ಯಾಯಯುತವಾಗಿ ಎಲ್ಲರಿಗೂ ಹಂಚಿಕೆ ಮಾಡೋದು ಇದರ ಮುಖ್ಯ ಗುರಿಯಾಗಿರುತ್ತೆ. ನೆಕ್ಸ್ಟ್ ಬಂದು ಕ್ಯೂಟೋ ಪ್ರೋಟೋಕಾಲ್ ಅಂತ ಬರುತ್ತೆ. ಕ್ಯೂಟೋ ಪ್ರೋಟೋಕಾಲ್ ಮೀನ್ಸ್ ಶಿಷ್ಟಾಚಾರ ಅಂತೀವಿ. 1997 ದ ಕ್ಯೂಟೋ ಪ್ರೋಟೋಕಾಲ್ ಈಸ್ ಆನ್ ಇಂಟರ್ನ್ಯಾಷನಲ್ ಟ್ರೀಟಿ ದ ಕಮಿಟಿ ಇಂಡಸ್ಟ್ರಿಯಲೈಸ್ಡ್ countries and economies in transition to reduce greenhouse gas emissions. It was adopted in 1997 and entered into force in 2005. ಕ್ಯೂಟೋ ಪ್ರೋಟೋಕಾಲ್ ಇದು ಒಂದು ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಪರಿವರ್ತನೆಯಲ್ಲಿ ಕೈಗಾರಿಕರಣಗೊಂಡ ದೇಶಗಳು ಮತ್ತು ಆರ್ಥಿಕತೆಗಳನ್ನು ಒಪ್ಪಿಸುವ ಅಂತಾರಾಷ್ಟ್ರೀಯ ಒಂದು ಒಪ್ಪಂದ ಆಗಿರುತ್ತೆ. ಇದನ್ನು 1997ರಲ್ಲಿ ಅಂಗೀಕರಿಸಿ 2005ರಲ್ಲಿ ಜಾರಿಗೆ ತರಲಾಯಿತು. ಪ್ರಮುಖ 6 ಹಸಿರುಮನೆ ಅನಿಲಗಳೆಂದರೆ ಇಲ್ಲಿ ಇಂಗಾಲದ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್ ಆ್ಯಂಡ್ ಹೈಡ್ರೋಫ್ಲೋರೋಕಾರ್ಬನ್ಸ್ ಆ್ಯಂಡ್ ಫ್ಲೋಕಾರ್ಬನ್ಸ್ ಆ್ಯಂಡ್ ಸಲ್ಫರ್ ಹೆಕ್ಸಾಫ್ಲೋರೈಡ್ ಆ್ಯಂಡ್ ಈ ಎಲ್ಲ ಅನಿಲಗಳು ಹೊರಸೂಸುವಿಕೆಯನ್ನು ಕಡಿವಾಣ ಹಾಕಲು ಈ ಕ್ಯೂಟೋ ಪ್ರೋಟೋಕಾಲ್ ಜಾರಿಗೆ ಬಂತು. ದ ಕ್ಯೂಟೋ ಪ್ರೋಟೋಕಾಲ್ ಟಾರ್ಗೆಟ್ಸ್ 6 ಮೇನ್ ಗ್ರೀನ್ ಹೌಸ್ ಗ್ಯಾಸಸ್. ಇಲ್ಲಿ ನೋಡ್ಬೋದು ನೀವು, ಫಾರ್ ಎಮಿಷನ್ ಆಫ್ ರಿಡಕ್ಷನ್ಸ್ ಕಾರ್ಬನ್ ಡೈಆಕ್ಸೈಡ್ CO2 ಆ್ಯಂಡ್ CH4, N2O ಆ್ಯಂಡ್ HFCs ಆ್ಯಂಡ್ PFCs ಆ್ಯಂಡ್ SF6. ದೀಸ್ ಆಲ್ ಆರ್ ದ ಕೈಟೋ ಬಾಸ್ಕೆಟ್ಸ್. ಪ್ಯಾರಿಸ್ ಅಗ್ರಿಮೆಂಟ್ ಬಂದು ಪ್ಯಾರಿಸ್ ಅಗ್ರಿಮೆಂಟ್ 2015 reached. Paris Agreement adopted in 2015 effectively replaced the Kyoto Protocol. The Kyoto Protocol primarily focused on developed nations. The Paris Agreement indeed all major greenhouse gases emitters in setting targets for reducing emission. The goal of this Paris Agreement is to limit global warming to well below 2 degrees above pre-industrial levels with an ambition to limit it to 1.5 degrees Celsius. Features ಬಂದು voluntary national target, national determined contributions NDGs are climate action plans that countries develop and submit to the United Nations Framework Convention on Climate Change, legally binding procedural obligations, not targets. This is what ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಬಂದರೆ ಇಲ್ಲಿ 2015ರ ಪ್ಯಾರಿಸ್ ಒಪ್ಪಂದ ಕ್ಯೂಟೋ ಪ್ರೋಟೋಕಾಲ್ನ ಪರಿಣಾಮಕಾರಿಯಾಗಿ ಬದಲಾಯಿಸುತ್ತೆ. ಆ್ಯಂಡ್ ಕ್ಯೂಟೋ ಶಿಷ್ಟಾಚಾರ ಪ್ರಾಥಮಿಕವಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಮೇಲೆ ಕೇಂದ್ರೀಕರಿಸಿದ್ರು. ಪ್ಯಾರಿಸ್ ಒಪ್ಪಂದವು ಜಾಗತಿಕ ತಾಪಮಾನ ಏರಿಕೆಯನ್ನು ಕೈಗಾರಿಕಾ ಪೂರ್ವ ಮಟ್ಟಕ್ಕಿಂತ 2 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಮಿತಿಗೊಳಿಸಿ ಅದನ್ನು 1.5 ಡಿಗ್ರಿ ಸೆಲ್ಸಿಯಸ್ಗೆ ಸೀಮಿತಗೊಳಿಸಬೇಕು ಎನ್ನುವ ಗುರಿಯನ್ನು ಈ ಪ್ಯಾರಿಸ್ ಒಪ್ಪಂದ ಹೊಂದಿರುತ್ತೆ. ದಿಸ್ ಇಸ್ ವಾಟ್ ದ ಪ್ಯಾರಿಸ್ ಅಗ್ರಿಮೆಂಟ್.
ನೆಕ್ಸ್ಟ್ ಲಾಸ್ಟ್ ಒನ್ ಬಂದು ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಅಂತ ಬರುತ್ತೆ, ISA, ಇನಿಷಿಯೇಟೆಡ್ ಬೈ ಇಂಡಿಯಾ ಆ್ಯಂಡ್ ಫ್ರಾನ್ಸ್ 2015 at COP25. Objectives promote solar energy in sun-rich countries between Tropic of Cancer and Tropic of Capricorn. And functions of this financial support and cooperation, reducing solar technology cost and promoting solar applications in agriculture, water, etc. ಇಲ್ಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಅಂತ ಬಂದರೆ ಇದು ಸ್ಟಾರ್ಟ್ ಆಗಿದ್ದು ಭಾರತ ಮತ್ತು ಫ್ರಾನ್ಸ್ ಎರಡರ ಮಧ್ಯೆ 2015 COP21ನಲ್ಲಿ. ಇದರ ಉದ್ದೇಶ ಬಂದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿಕ ವೃತ್ತ ಇವೆರಡರ ನಡುವೆ ಸೂರ್ಯ ಸಮೃದ್ಧ ದೇಶಗಳಲ್ಲಿ ಸೌರಶಕ್ತಿಯನ್ನು ಫಂಕ್ಷನ್ಸ್ ಅಂತಂದರೆ ಕಾರ್ಯಗಳು ಇಲ್ಲಿ ಹಣಕಾಸಿನ ಬೆಂಬಲ ಮತ್ತು ಸಹಕಾರ ನೀಡುತ್ತೆ ಆ್ಯಂಡ್ ಸೌರ ತಂತ್ರಜ್ಞಾನದ ವೆಚ್ಚವನ್ನು ಕಡಿಮೆ ಮಾಡುತ್ತೆ ಆ್ಯಂಡ್ ಕೃಷಿ, ನೀರು ಇತ್ಯಾದಿಗಳಲ್ಲಿ ಸೌರ ಅನ್ವಯಿಕೆಯನ್ನು ಉತ್ತೇಜಿಸುತ್ತೆ. These all are the functions of International Solar Alliance. This is also very important for the exam. So keep reading all the concept of this chapter. This completes the chapter Unit 9, People Development and Environment chapter. So keep watching all the videos of this chapter. ಆದಷ್ಟು ಬೇಗ ಈ ಎಲ್ಲ ಚಾಪ್ಟರ್ಸ್ ಮೇಲೆ MCQs ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಎಕ್ಸಾಮ್ ಬರೋ ಅಷ್ಟರಲ್ಲಿ ಎಲ್ಲ ಕಾನ್ಸೆಪ್ಟ್ ಮೇಲೆ ಪರ್ಫೆಕ್ಟ್ ಆಗಿ ಎಕ್ಸಾಮ್ಗೆ ರೆಡಿ ಆಗ್ತೀರಾ ಅಂತ ನಾನು ಅನ್ಕೊತೀನಿ. ಸೊ ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್ ಜೊತೆಗೆ ಸಿಗ್ತೀನಿ. ಅಂಟಿಲ್ ಥ್ಯಾಂಕ್ ಯು.